ಓಂ ಚಿದಂಬರಮಠಾಧೀಶಂ ಸಿದ್ಧಾರೂಢಯತೀಶ್ವರಂ ಶಿಷ್ಯಪ್ರಶಿಷ್ಯರೂಪೇಣ ಬೋಧಕಂ ಗುರುಮಾಶ್ರಯೇ ಯದಂಗ್ರಿಕಮಲದ್ವಂದ್ವಂ ತಾಪತ್ರಯನಿವಾರಣಂ ಶಾಂತೈಕ್ಯಪದದಂ ದೇವಂ ಸಿದ್ಧಾರೂಢಮಹಂ ಭಜೆ. ಸಿದ್ಧಾರೂಢಮಹಂ ಭಜೆ. ಅದ್ವೈತ ಸಾರ್ವಭೌಮ ಚಕ್ರವರ್ತಿ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ, ಜಗದ್ಗುರು ಶಿವರಾಮ ಅವಧೂತರ, ಜಗದ್ಗುರು ಭಾರತೀ ಅಪ್ಪಾಜಿಯವರ ಪವಿತ್ರ ಚರಣ ಅರವಿಂದಗಳಲ್ಲಿ ಅನಂತ ಕೋಟಿ ಶಿರಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸುತ್ತೇನೆ. ಶ್ರವಣಾಪೇಕ್ಷಿಗಳಾದ ತಮ್ಮೆಲ್ಲರಿಗೂ ಅನೇಕ ಶರಣಾರ್ಥಿಗಳು. ಜ್ಞಾನಂ ಲಬ್ಧ್ವಾ ಪರಾಂ ಶಾಂತಿಂ ಅಚಿರೇಣಾಧಿಗಚ್ಚತಿ. ಭಗವದ್ಗೀತೆಯಲ್ಲಿ ಭಗವಂತ ಒಂದು ಸುಂದರವಾದ ಉಪದೇಶವನ್ನು ನೀಡ್ತಾ ಇದ್ದಾನೆ. ಅಂದರೆ ಮನುಷ್ಯ ಆತ್ಮಜ್ಞಾನವನ್ನು ಮಾಡಿಕೊಂಡ ಅಂತಂದರೆ ಅವನಿಗೆ ಪರಮಸುಖ, ಪರಮಶಾಂತಿ ಎನ್ನುವಂಥದ್ದು ದೊರಕುತ್ತದೆ. ಆತ್ಮಜ್ಞಾನವೇ ನಮಗೆ ನಿಜವಾದ ಒಂದು ಮೋಕ್ಷ ಸುಖ ಅನ್ನುವಂಥದ್ದನ್ನು ಉಂಟು ಮಾಡ್ತದೆ. ಆತ್ಮವಿತ್ ಶೋಕಂ ತರತಿ ಅಂತ ಹೇಳಿದರು. ಯಾವನು ಆತ್ಮವನ್ನು ಅರಿತಿದ್ದಾನೆಯೋ ಅವನೇ ಶೋಕಸಾಗರವನ್ನು ದಾಟ್ತಾ ಇದ್ದಾನೆ ಅಂತ. ನಾವು ಈ ಸಂಸಾರ ಸಾಗರವನ್ನು ದಾಟಬೇಕಾಗಿತ್ತು ಅಂತಂದರೆ ನಾವು ಸದ್ಗುರುಗಳಿಂದ ಆತ್ಮಜ್ಞಾನವನ್ನು ಮಾಡಿಕೊಳ್ಬೇಕು. ದ್ವಾಪರಾಂತದೊಳಗೆ ಉಜ್ಜಯಿನಿಯೊಳಗೆ ಸಿಕಿಧ್ವಜ ಅನ್ನುವಂಥ ಒಬ್ಬ ಮಹಾರಾಜನಿದ್ದ. ಅವನ ಹೆಂಡತಿ ಹೆಸರು ಚೂಡಾಲೆ ಅಂಥೇಳಿ. ಸೌರಾಷ್ಟ್ರ ಮಹಾರಾಜನ ಕನ್ಯೆಯಾಗಿರ್ತಕ್ಕಂಥವಳು. ಆ ರಾಣಿಯಾಗಿರ್ತಕ್ಕಂಥ ಚೂಡಾಲೆ ಮಹಾನ್ ವಿದ್ವಾಂಸಳಾಗಿದ್ಲು. ಒಂದು ಯೌವನಾವಸ್ಥೆ ಎನ್ನುವಂಥದ್ದು ಕಳೆದು ಮುಂದೆ ಮುಪ್ಪಾವಸ್ಥೆ ಎನ್ನುವಂಥದ್ದು ಬರ್ತಾ ಅಡಿ ಇಡ್ತಾ ಇತ್ತು. ಅಂದರೆ ಪ್ರಾರಂಭ ಆಗ್ತಾ ಇತ್ತು. ಅಂದರೆ ವಾರ್ಧಕ್ಯಾವಸ್ಥೆ ಎನ್ನುವಂಥದ್ದು ಸಮೀಪ ಬರ್ತಾ ಇತ್ತು. ಇದನ್ನು ಅವರು ಬಹುದಿನಗಳಿಂದ ಅನುಭವವನ್ನು ಮಾಡಿದವರಾಗಿದ್ದರು. ರಾಜ್ಯಸಭೆಯೊಳಗೆ ಬರತಕ್ಕಂಥ ಅನೇಕ ಮಹಾಪುರುಷರು ಆತ್ಮತತ್ವದ ಒಂದು ವಿಚಾರವನ್ನು ಪ್ರತಿಪಾದನೆ ಮಾಡ್ತಾ ಇದ್ದರು. ಏಕೆಂದರೆ ಮಹಾರಾಜ ಅನೇಕ ವಿದ್ವಾಂಸರನ್ನು, ಪಂಡಿತರನ್ನು, ಬ್ರಹ್ಮಜ್ಞಾನಿಗಳನ್ನು ಬರಮಾಡಿಕೊಳ್ತಾ ಇದ್ದ. ಅಲ್ಲಿ ಅನೇಕ ವಿಚಾರಗೋಷ್ಠಿಗಳು ನಡೀತಾ ಇದ್ದು ಆ ಮಹಾಪುರುಷರ ಒಂದು ತತ್ವ ವಿಚಾರವನ್ನು ಶ್ರವಣ ಮಾಡ್ತಾ ಇದ್ಲು. ಅದನ್ನು ಮತ್ತೆ ಪುನಃ ಮನನ ಮಾಡ್ತಾ ಇದ್ಲು. ಮನನವನ್ನು ಮಾಡಿ ನಿಶ್ಚಿತವಾಗಿರ್ತಕ್ಕಂಥ ತತ್ವದೊಳಗೆ ಆಕೆಯ ಒಂದು ಮನೋವೃತ್ತಿ ಅನ್ನುವಂಥದ್ದು ಸ್ಥಿರ ಆಗಿಬಿಡ್ತು. ಅಂದರೆ ಒಂದು ನಿಧಿಧ್ಯಾಸನದ ಪರಿಪಕ್ವ ಸ್ಥಿತಿಯೇ ಜೀವನ್ಮುಕ್ತಿ ಅಂತ ಕರೀತಾ ಇದ್ದಾರೆ. ಆ ಮಹಾಪುರುಷರಿಂದ ಉಪದೇಶಲ್ಪಟ್ಟಿರ್ತಕ್ಕಂಥ ಆತ್ಮವಿಚಾರವನ್ನು ಶ್ರದ್ಧೆಯಿಂದ ಕೇಳಿ ಅದನ್ನೇ ಮನನ ಮಾಡಿ ಅದನ್ನು ಪುನಃ ಚಿಂತನೆ ಮಾಡಿದಾಗ ಅವಳಿಗೆ ಆ ತತ್ವದ ಒಂದು ನಿಶ್ಚಯ ಜ್ಞಾನ ಅನ್ನುವಂಥದ್ದಾಯಿತು, ಅಪರೋಕ್ಷ ಜ್ಞಾನ ಅನ್ನುವಂಥದ್ದಾಯಿತು. ಈ ಪ್ರಕಾರವಾಗಿ ಆ ಒಂದು ನಿಧಿಧ್ಯಾಸನವನ್ನು ಮಾಡ್ತಾ ಪರಿಪೂರ್ಣಾವಸ್ಥೆ ಎನ್ನುವಂಥದ್ದನ್ನು ಆಕೆ ಪಡ್ಕೊಳ್ತಾ ಇದ್ದಾಳೆ. ಆಕೆಗೆ ತತ್ವಜ್ಞಾನ ಅನ್ನುವಂಥದ್ದಾಯಿತು. ಅಂತ ಆತ್ಮಜ್ಞಾನವನ್ನು ಹೊಂದಿರತಕ್ಕಂಥ ಆ ಚೂಡಾಲಿ ಮಹಾರಾಣಿಯ ಮುಖದೊಳಗೆ ಮತ್ತು ಶರೀರದೊಳಗೆ ಒಂದು ದಿವ್ಯವಾಗಿರ್ತಕ್ಕಂಥ ಕಾಂತಿ ಅನ್ನುವಂಥದ್ದು ಬಂತು. ಅವಳ ಸೌಂದರ್ಯ ಅನ್ನುವಂಥದ್ದು ಬಹಳ ಅದ್ಭುತವಾಗಿತ್ತು. ರಾಜ ಸಿಕಿಧ್ವಜ ಮಹಾರಾಜ ನೋಡಿ ಕೇಳ್ತಾ ಇದ್ದಾನ, ರಾಣಿ, ನಿನಗಿಂಥ ಒಂದು ವಿಲಕ್ಷಣವಾಗಿರ್ತಕ್ಕಂಥ ಶಾಂತಿ ಮತ್ತು ಅಲೌಕಿಕವಾಗಿರುವಂಥ ಈ ಸೌಂದರ್ಯ ಅನ್ನುವಂಥದ್ದು ನಿನಗೆ ಹೆಂಗೆ ಬಂತು? ನೀನು ಯಾವುದಾದರೂ ಔಷಧಿಯನ್ನು ತಗೊಂಡು ಏನು?
ಅಥವಾ ಯಾವುದಾದರೂ ಮಂತ್ರವನ್ನು ಪ್ರಯೋಗ ಮಾಡಿದೆಯೇನು, ಅಥವಾ ಮತ್ತಿನ್ನು ಯಾವುದಾದರೂ ಸಾಧನವನ್ನು ಮಾಡಿಯೇನು? ನಿನ್ನ ಶರೀರ ಅನ್ನುವಂಥದ್ದು ಈಗ ಮತ್ತೆ ಪುನಃ ಯೌವನಾವಸ್ಥೆ ಅನ್ನುವಂಥದ್ದು ಪ್ರಾಪ್ತವಾದಂಗಾಗೈತಿ. ಈಗ ವೃದ್ಧಾಪ್ಯವಸ್ಥೆ ಬಂದ್ರೂ ಕೂಡ ನಿನ್ನ ಶರೀರ ಮಾತ್ರ ಇನ್ನು ಪುನಃ ಯೌವನವನ್ನು ಪ್ರಾಪ್ತಿ ಮಾಡಿಕೊಂಡಂತೆ ಹಂಗೆ ಹೊಳಿತಾ ಇದೆ. ನಿನ್ನ ಶರೀರ ಅಷ್ಟು ದಿವ್ಯ ಕಾಂತಿ ಉಳ್ಳದ್ದಾಗೈತಿ. ಇದಕ್ಕೇನು ಕಾರಣ ಅಂತಂದಾಗ ಚೂಡಾಲಿ ಉತ್ತರ ಕೊಡ್ತಾ ಇದ್ದಾಳ. ನೋಡು, ನಾನು ಯಾವ ಔಷಧವನ್ನೂ ಸೇವನೆ ಮಾಡಿಲ್ಲ, ಯಾವುದೇ ಮಂತ್ರಾನುಷ್ಠಾನವನ್ನೂ ಮಾಡಿಲ್ಲ, ಮತ್ತು ನಾನು ಯಾವುದೇ ಬೇರೆ ಸಾಧನೆಗಳನ್ನು ನಾನು ಮಾಡಿಲ್ಲ. ನಾನು ನನ್ನ ಮನಸ್ಸಿನಲ್ಲಿರ್ತಕ್ಕಂಥ ಎಲ್ಲ ಕಾಮನೆಗಳನ್ನು ತ್ಯಾಗ ಮಾಡಿಬಿಟ್ಟಿದ್ದೀನಿ. ಈ ದೇಹಾತ್ಮಭಾವವನ್ನು ತ್ಯಾಗ ಮಾಡಿ ನಾನು ಯಾವುದು ಪರಿಚ್ಛಿನ್ನರಹಿತವಾಗಿರತಕ್ಕಂಥದ್ದು, ಅವ್ಯಕ್ತವಾಗಿರ್ತಕ್ಕಂಥ ಯಾವ ಪರಮತತ್ವ ಅನ್ನುವಂಥದ್ದು ನಾನು ಅದರೊಳಗೆ ಹೋಗಿ ನಿಂತು ಬಿಟ್ಟಿದ್ದೀನಿ. ನನ್ನ ವೃತ್ತಿ ಅನ್ನುವಂಥದ್ದು ಬ್ರಹ್ಮಾಕಾರ ಆಗಿ ಹೋಗಿಬಿಟ್ಟದು. ನಾನು ಪರಬ್ರಹ್ಮ ಸ್ವರೂಪವೇ ಎನ್ನುವಂಥ ಒಂದು ಅಚಲ ಸ್ಥಿತಿಯೊಳಗೆ ನನ್ನ ವೃತ್ತಿ ಅಲ್ಲಿ ಲೀನಾಗಿ ಹೋಗಿಬಿಟ್ಟದು. ಅದಕ್ಕೆ ನಾನು ಒಳ್ಳೆ ಕಾಂತಿ ಉಳ್ಳವಳಾಗಿದ್ದೀನಿ. ಈ ಭೋಗಗಳನ್ನು ನಾವು ಭೋಗ ಮಾಡ್ತಾ ಇದ್ದೇವಲ್ಲ, ಈಗ ಅದನ್ನು ಭೋಗಿಸಿ ಆಗಿಬಿಟ್ಟದಿವ. ನಾನು ಭೋಗಗಳಿಂದ ನಿರ್ಲಿಪ್ತನಾಗಿದ್ದೀನಿ, ನಾನು ಸಂತುಷ್ಟನಾಗಿಬಿಟ್ಟಿದ್ದೀನಿ. ಇವಾಗ ನನ್ನೊಳಗೆ ಯಾವುದೇ ಸಿಟ್ಟು ಅನ್ನುವಂಥದ್ದು ಬರ್ತಾ ಇಲ್ಲ. ನಾನು ಯಾವುದರಿಂದಲೂ ನಾನು ಹರ್ಷವನ್ನು ಪಡಿತಾ ಇಲ್ಲ. ನಾನು ಯಾವತ್ತೂ ಅಲ್ಲವೇ ಅಲ್ಲ. ಅನೇಕ ಒಂದು ಭೂಷಣಗಳಾಗಲಿ ಸನ್ಮಾನಗಳಾಗಲಿ ಯಾವುದೇ ಭೋಗಗಳ ಪ್ರಾಪ್ತಿಯೊಳಗೆ ನನಗೆ ಹರ್ಷವೂ ಇಲ್ಲ, ಮತ್ತು ಅವು ಬರಲಿಲ್ಲ ಅಂತ ತಿಳ್ಕೊಂಡು ನನಗೆ ಖೇದವೂ ಇಲ್ಲ. ಅದಕ್ಕೆ ಯೋ ನ ವೃಷ್ಯತಿ ನ ದ್ವೇಷ್ಟಿ ನ ಶೋಚತಿ ನ ಕಾಂಕ್ಷತಿ ಶುಭಾಶುಭ ಪರಿತ್ಯಾಗಿ ಭಕ್ತಿಮಾನ್ವೇ ಪ್ರಿಯೋ ನರಹ ಅಂಥೇಳಿ ಭಗವಂತ ಹೇಳಿದಂತೆ, ಯಾವನು ಯೋನ್ನ ವೃಷ್ಯತಿ ಅಂದರೆ ಹರ್ಷವನ್ನು ಪಡುವುದಿಲ್ಲವೋ, ನ ಶೋಚತಿ ಅಂದರೆ ಶೋಕವನ್ನು ಮಾಡುವುದಿಲ್ಲವೋ, ಶುಭಾಶುಭ ಪರಿತ್ಯಾಗ ಶುಭ ಅಶುಭ ಎರಡನ್ನೂ ಸಂಪೂರ್ಣವಾಗಿ ತ್ಯಾಗ ಮಾಡಿದಾನೋ, ಅಂಥ ಭಕ್ತ ನನಗೆ ಪ್ರಿಯನಾಗಿದ್ದಾನೆ ಅಂತ ಭಗವಂತ ಹೇಳ್ತಾ ಇದ್ದಾನೆ. ಹಂಗೆ ನನಗೆ ಯಾವುದೇ ಹರ್ಷ, ಭೋಗಗಳ ಪ್ರಾಪ್ತಿಯೊಳಗೆ ಹರ್ಷವೂ ಇಲ್ಲ, ಅವುಗಳು ನನಗೆ ದೊರಕಲಿಲ್ಲ ಅಂಥೇಳಿ ನನಗೆ ಯಾವುದೇ ದುಃಖ ಅನ್ನುವಂಥದ್ದಿಲ್ಲ. ನಾನು ಸುಖವನ್ನು ಬಯಸ್ತಾ ಇಲ್ಲ, ಯಾವುದೇ ವಿಷಯಗಳನ್ನು ಬಯಸ್ತಾ ಇಲ್ಲ, ಸಂಪತ್ತನ್ನು ಬಯಸ್ತಾ ಇಲ್ಲ, ಮತ್ತು ಅನರ್ಥದ ಒಂದು ಪರಿಹಾರವೂ ಕೂಡ ನನ್ನಲ್ಲಿ ಇಲ್ಲ ಅಂಥೇಳಿ ಏನು ಪ್ರಾರಬ್ಧದಿಂದ ಪ್ರಾಪ್ತವಾಗಿರ್ತಕ್ಕಂಥ ಏನು ಭೋಗಗಳದಾವು ಅದರಲ್ಲಿಯೇ ನಾನು ಸಂತುಷ್ಟನಾಗಿದ್ದೀನಿ. ಅಂದರೆ ರಾಗದ್ವೇಷರಹಿತನಾಗಿ ನಾನು ನನ್ನ ಸ್ವರೂಪದೊಳಗೆ ನಾನು ಕೇವಲ ಆನಂದರೂಪನಾಗಿದ್ದೀನಿ. ಈ ಸಂಪೂರ್ಣ ವಿಶ್ವ ಅನ್ನುವಂಥದ್ದೇನದ, ಇದು ಚರಾಚರಾತ್ಮಕವಾಗಿರ್ತಕ್ಕಂಥ ಇದೇನು ನಡೀತಾ ಇದೆ, ಈ ಪ್ರಪಂಚದ ಒಂದು ಕ್ರಿಯೆಗಳು ನಡೀತಾ ಇದ್ದಾವೆ, ಇದೆಲ್ಲವೂ ನನ್ನ ಸ್ವರೂಪವೇ ಆಗಿದೆ. ಆದ್ದರಿಂದ ನಾನು ಒಳ್ಳೆ ಕಾಂತಿ ಉಳ್ಳವನಾಗಿದ್ದೀನಿ ಅಂಥೇಳಿ ಚೂಡಾಲಿ ತನ್ನ ಪತಿಗೆ ಹೇಳ್ತಾ ಇದ್ದಾಳೆ. ಆದರೆ ರಾಜನಾಗಿರ್ತಕ್ಕಂಥ ಸಿಕಿಧ್ವಜ ರಾಣಿಯ ಮಾತುಗಳು ಅವನಿಗೆ ತಿಳಿಲೇ ಇಲ್ಲ, ಹೊಳೆಯಲೇ ಇಲ್ಲ. ನೀನು ಈಗಿನ್ನೂ ಪ್ರೌಢಾವಸ್ಥೆ ಎನ್ನುವಂಥದ್ದು ನಿನಗೆ ಆಗಿಲ್ಲ, ನಿನಗೆ ವೃದ್ಧಾವಸ್ಥೆ ಎನ್ನುವಂಥದ್ದು ಅದು ಅಪರಿಪಕ್ವವಾಗಿದೆ. ಆದ್ದರಿಂದ ಯಾವುದೇ ಒಂದು ಮಾತನ್ನುವಂಥದ್ದು ನಾ ಏನು ಹೇಳಿದ್ರೂ ಕೂಡ ನಿನಗೆ ಅದು ತಿಳಿತಾ ಇಲ್ಲ. ಆದ್ದರಿಂದ ನಾ ಏನು ಹೇಳ್ತೀನಲ್ಲ ಇದೆಲ್ಲ ಅಸಂಗತ ಆಗೈತಿ. ಯಾಕಂದರೆ ಅವ್ಯಕ್ತದೊಳಗೆ ನಾವು ಹೋಗಿ ಅದರಲ್ಲಿ ನಿಲ್ಲಬೇಕಾಗಿತ್ತು ಅಂತಂದರೆ ನಾವು ಭಾಳ ಸಾಧನೆಗಳನ್ನು ಮಾಡಿರಬೇಕು. ನಾವು ಭೋಗಿಸದೇ ಇರತಕ್ಕಂಥ ಭೋಗಗಳಲ್ಲಿ ಒಂದು ಸಂತೋಷವನ್ನು ಹೊಂದುವಂಥದ್ದು ಇಲ್ಲಿ ಅದು ಎಲ್ಲರಿಗೆ ಸಾಧ್ಯ ಅದೇನು ಅಂತಂದರೆ ಇಲ್ಲ. ಅದಕ್ಕೆ ಅವ ಹೇಳ್ತಾ ಇದ್ದಾನೆ, ನೋಡು ಇದನ್ನೆಲ್ಲ ಬಿಟ್ಟುಬಿಡು, ಇಂಥ ಮಾತುಗಳನ್ನು, ಈ ರಾಜಸುಖದ ಉಪಭೋಗವನ್ನು ಮಾಡು, ನೀನು ನನಗೆ ಕೇವಲ ಆನಂದವನ್ನು ಕೊಡುವಂಥವಳಾಗು ಅಂಥೇಳಿ ರಾಜ ಈ ಪ್ರಕಾರವಾಗಿ ಇವನು ತನ್ನ ಮಹಾರಾಣಿಗೆ ನುಡಿತಾ ಇದ್ದಾನೆ. ಯಾಕೆಂದರೆ ಮಹಾರಾಣಿ ಹೇಳ್ತಕ್ಕಂಥ ಯಾವುದೇ ಅಧ್ಯಾತ್ಮ ವಿಚಾರಗಳು ಅವನ ಮನಸ್ಸಿನಲ್ಲಿ ಹೋಗಲಿಲ್ಲ. ಅವನಿಗೇನು ಅನಿಸಿತ್ತು, ವಿಷಯಗಳ ಭೋಗಗಳನ್ನು ಅನುಭೋಗಿಸ್ಬೇಕು. ನಮಗೆ ವಿಷಯಗಳಲ್ಲೇ ಒಂದು ಆನಂದ ಸಂತೋಷ ಅನ್ನುವಂಥದ್ದನ್ನು ಪಡ್ಕೊಳ್ಬೇಕೇ ಹೊರತು
ಅದು ಯಾವುದೋ ಅವ್ಯಕ್ತ ತತ್ವ, ಅವೆಲ್ಲ ಮಾತುಗಳು ಅವೇನು ನಮಗೆ ಹೊಳೆಯೋದಿಲ್ಲ ಬಿಡೋದಿಲ್ಲ ಅಂಥೇಳಿ ಅವ ಏನು ಮಾಡಿದ ಅಂತಂದ್ರೆ ಆ ರಾಣಿಯ ಮಾತುಗಳು ಅವನ ಮನಸ್ಸಿನಲ್ಲಿ ಹೋಗಲೇ ಇಲ್ಲ. ರಾಣಿ ತಿಳ್ಕೊಂಡು, ಓಹೋ, ಮಹಾರಾಜನಿಗೆ ಈ ಆತ್ಮಬೋಧವನ್ನು ಉಪದೇಶ ಮಾಡುವಂಥ ಪ್ರಸಂಗ ಇನ್ನೂ ಬಂದಿಲ್ಲ. ಯಾಕೆಂದರೆ ಇನ್ನೂ ಇವ್ರ ಚಿತ್ತ ಮಲಿನಾಗ್ಯದ. ಇನ್ನೂ ಅವರು ಮನಸ್ಸಿನಲ್ಲಿರ್ತಕ್ಕಂಥ ಮಲವಿಕ್ಷೇಪ ದೋಷಗಳು ದೂರ ಆಗಬೇಕು. ಆದರೆ ಆವಾಗ ಪಾರಮಾರ್ಥ ತತ್ವ ಮಾತುಗಳು ಆವಾಗ ತಿಳಿತಾ ಹೊರತು ಈ ಸಂದರ್ಭದಲ್ಲಿ ನಾ ಏನು ಹೇಳಿದ್ರೂ ಕೂಡ ಇವರು ತಿಳ್ಕೊಳ್ಳೋದಿಲ್ಲ. ನಾವು ಅನಧಿಕಾರಿಗಳಿಗೆ ಜ್ಞಾನೋಪದೇಶ ಮಾಡೋದರಲ್ಲಿ ಏನೂ ಪ್ರಯೋಜನ ಅನ್ನುವಂಥದ್ದಿಲ್ಲ, ಅದರಿಂದ ಅನರ್ಥವೇ ಸಂಭವಿಸ್ತದೆ ಅಂಥೇಳಿ ಹಿಂಗಾಕಿ ಅರ್ಥಕೊಂಡ್ಳು. ರಾಜ ಯಾರ ಧರ್ಮಾತ್ಮದಾನ, ಅವನಿಗೆ ಯಾವಾಗ ವೈರಾಗ್ಯ ಅನ್ನುವಂಥದ್ದು ಬರ್ತದೆ, ಅವನು ಮಾಡ್ತಕ್ಕಂಥ ತಪಸ್ಸಿನಿಂದ ಅವನ ಚಿತ್ತದ ಮಲಿನ ಅನ್ನುವಂಥದ್ದು ನಷ್ಟ ಆಗಿ ಹೋಗ್ತದೆ. ಅಂಥ ಒಂದು ಅಧ್ಯಾತ್ಮ ತತ್ವವನ್ನು ಆ ಹೃದಯಂಗಮವಾಗಿ ಅವಾಗ ನಾನು ಉಪದೇಶ ಮಾಡಬೇಕು ಅಂಥೇಳಿ ಹಿಂಗೆ ನಿಶ್ಚಯ ಮಾಡಿಕೊಂಡು ಅಲ್ಲಿ ಆ ಪತಿಯ ಒಂದು ಪರಮ ಕಲ್ಯಾಣದ ಇಚ್ಛೆ ಉಳ್ಳವಳಾಗಿ ಮಹಾರಾಣಿ ಏನು ಮಾಡಿದ್ಲು ಅಂತಂದರೆ ಸಮಯವನ್ನು ಕಾಯ್ತಾ ಉಳಿದ್ಲು. ರಾಜಭವನದೊಳಗೆ ಪ್ರತಿಗೆ ಅನುಕೂಲವಾಗುವಂಥ ವ್ಯವಹಾರಗಳನ್ನು ಆಕೆ ಮಾಡ್ತಾ ಇದ್ಲು. ಮಹಾರಾಣಿ ಚೂಡಾಲಿ ಮನಸ್ಸಿನಲ್ಲಿ ಒಂದು ಸಲ ಅನೇಕ ಸಿದ್ಧಿಗಳನ್ನು ಪಡ್ಕೊಳ್ಬೇಕನ್ನುವಂಥ ಒಂದು ಇಚ್ಛೆ ಆಯಿತು. ಆಕೆ ಆತ್ಮಜ್ಞಾನ ಸಂಪನ್ನಳಾಗಿದ್ಲು. ಅನೇಕ ಯೋಗ ಸಾಧನೆಗಳನ್ನು, ಅವುಗಳ ರಹಸ್ಯ ಅನ್ನುವಂಥದ್ದನ್ನು ತಿಳ್ಕೊಂಡ್ಳು. ಆಸನಗಳನ್ನು ಹಾಕಿ ಪ್ರಾಣಗಳನ್ನು ಸಂಯಮನ ಮಾಡಿ ವಿಧಿಪೂರ್ವಕವಾಗಿ ಅದನ್ನು ಧಾರಣ ಮಾಡಿಕೊಂಡ್ಳು. ಈ ಪ್ರಕಾರವಾಗಿ ಸಾಧನ ಮತ್ತು ಆಕೆ ಒಂದು ಯೋಗ ಬಲದಿಂದ ಏನಾಯಿತು ಅಂತಂದರೆ ಆಕಾಶದಲ್ಲಿ ಸ್ವಚ್ಛಂದವಾಗಿ ತಿರುಗಾಡುವಂಥ ಒಂದು ಸಾಮರ್ಥ್ಯ ಅನ್ನುವಂಥದ್ದನ್ನು ಆಕೆ ಪಡ್ಕೊಳ್ತಾ ಇದ್ದಾಳೆ. ಅಂಥ ಒಂದು ಸಿದ್ಧಿ ಅನ್ನುವಂಥದ್ದು ಆಗ್ತದೆ. ಆಕೆ ಇಚ್ಛಾನುಸಾರವಾಗಿ ಯಾವುದೇ ರೂಪವನ್ನು ಧಾರಣ ಮಾಡಿಕೊಳ್ಬೋದು. ಅಂಥ ಸಿದ್ಧಿಗಳನ್ನು ಕೂಡ ಚೂಡಾಲಿ ಪ್ರಾಪ್ತಿ ಮಾಡಿಕೊಂಡ್ಳು. ಇಲ್ಲಿ ಧರ್ಮಾತ್ಮನಾಗಿರ್ತಕ್ಕಂಥ ಯಾವ ಸಿಕ್ಕಿಧ್ವಜ ಮಹಾರಾಜನಿಗೆ ಧರ್ಮಪೂರ್ವಕವಾಗಿ ಪ್ರಜೆಗಳನ್ನು ಪಾಲನಾ ಮಾಡಬೇಕು, ರಾಜ್ಯ ಸುಖವನ್ನು ಭೋಗಿಸೋದ್ರಲ್ಲಿ ಅವನ ಹೆಚ್ಚಿನ ಸಮಯ ಅನ್ನುವಂಥದ್ದು ಹೋಗಿಬಿಡ್ತು. ಯಾಕೆ ರಾಜ್ಯಭಾರವನ್ನು ಚೆನ್ನಾಗಿ ಪ್ರಜೆಗಳು ಯಾವಾಗಲೂ ಸುಖವಾಗಿರಬೇಕು, ಪ್ರಜೆಗಳ ಆನಂದವೇ ನನ್ನ ಆನಂದ ಅಂತ ತಿಳ್ಕೊಂಡು ಅವನು ಪ್ರಜೆಗಳನ್ನು ಚೆನ್ನಾಗಿ ಪರಿಪಾಲನೆ ಮಾಡ್ತಾ ಇದ್ದ. ಅಷ್ಟೇ ಅಲ್ಲ, ಅವನಲ್ಲಿ ರಾಜಸುಖಗಳನ್ನು ಭೋಗ ಮಾಡುವಂಥ ಒಂದು ಸಮಯ ಹಾಗೆ ಕಳೀತಾ ಹೋಯಿತು. ಆ ಸುಖ ಭೋಗಿಸೋದ್ರಲ್ಲೇ ಅವರ ಆಯುಷ್ಯ ಅನ್ನುವಂಥ ಕಳೀತಾ ಹೋಯ್ತು. ನೋಡಿ, ಇದರಿಂದ ನಮಗೆ ಸಾಂಸಾರಿಕವಾಗಿರ್ತಕ್ಕಂಥ ಸುಖಗಳ ಒಂದು ಭೋಗದ ವಾಸನೆಗಳು ನಮಗೆ ತೃಪ್ತಿಯನ್ನು ಕೊಡುವಂಥ ಸ್ಥಾನದಲ್ಲಿ ಅವು ಬೆಳೀತಾನೆ ಹೋಗ್ತವೆ ಅಂತ ಅದಕ್ಕೆ ಹೇಳ್ತಾರೆ ನೋಡ್ರಿ. ನಜಾತು ಕಾಮಾನಾಂ ಉಪಭೋಗೇನ ಶಾಮ್ಯತಿ ಹವಿಷಾ ಕೃಷ್ಣವರ್ತ್ಮೇವ ಭೂ ಏವ ಅಭಿವರ್ಧತೆ ಅಂಥೇಳಿ ಯಯಾತಿ ರಾಜ ತನ್ನ ಮಗನಿಗೆ ಉಪದೇಶ ಮಾಡ್ತಾ ಇದ್ದಾನೆ. ನಾವು ಸಂಸಾರದೊಳಗೆ ಎಷ್ಟೇ ಭೋಗಗಳನ್ನು ಉಪಭೋಗ ಮಾಡಿದ್ರೂ ಕೂಡ ಅಲ್ಲಿ ನಮಗೆ ನಿಜವಾದ ತೃಪ್ತಿ ಅನ್ನುವಂಥದ್ದು ಆಗ್ತದೇನೋ, ಸಾಕನಿಸ್ತದೇನೋ ಅಂತಂದರೆ ಇಲ್ಲ. ನಾವು ಬೆಂಕಿಯೊಳಗೆ ತುಪ್ಪ ಹಾಕಿದರೆ ಇನ್ನಷ್ಟು ಹೆಂಗೆ ಪ್ರಜ್ವಲಿಸ್ತದೋ ಹಂಗೆ ನಾವು ಸಂಸಾರದ ಭೋಗಗಳನ್ನು ಅನುಭೋಗ ಮಾಡಿದಂಗೆ ಇನ್ನೂ ಅನುಭೋಗಿಸ್ಬೇಕನ್ನುವಂಥ ವಾಸನ ಬಲಿತದ ಹೊರತು ಅಲ್ಲಿ ಸಾಕಂತೇಳಿ ಅನಿಸಂಗಿಲ್ಲ. ಹಿಂಗೇನಾಯಿತು ಅಂತಂದರೆ ಇಲ್ಲಿ ರಾಜ ಸಂಸಾರದ ಅನೇಕ ರೀತಿಯಾಗಿರ್ತಕ್ಕಂಥ ಭೋಗಗಳನ್ನು ಅವನು ಉಪಭೋಗ ಮಾಡಿದ್ರೂ ಕೂಡ ಅವನಿಗೆ ಈ ವೈರಾಗ್ಯ ಅನ್ನುವಂಥದ್ದು ಪ್ರಾಪ್ತಿಯಾಗಲಿಲ್ಲ. ಅವನು ರಾಜ್ಯದ ಎಲ್ಲ ಭೋಗಗಳನ್ನು ಅನುಭೋಗ ಮಾಡಿದ್ರೂ ಕೂಡ ಅವನಿಗೆ ಯಾವುದೇ ಒಂದು ಪ್ರತಿಕೂಲತೆ ಇಲ್ಲದೇ ಇದ್ರೂ ಕೂಡ ಆ ಚಿತ್ತ ಅನ್ನುವಂಥದ್ದು ಶಾಂತಿಯನ್ನು ಪಡ್ಕೊಳ್ಳಿಲ್ಲ. ಇದೆಲ್ಲ ನೋಡಿ ಅವನಿಗೆ ಈ ರಾಜ್ಯ ಭೋಗದಿಂದ ಮತ್ತಷ್ಟು ಅವನು ಖಿನ್ನನೇ ಆಗಿ ಹೋಗಿಬಿಡ್ತಾ ಇದ್ದಾನೆ. ರಾಜ ಬ್ರಾಹ್ಮಣರನ್ನು ಕರೆದು ಸಾಕಷ್ಟು ಹಣವನ್ನು ದಾನ ಮಾಡಿದ. ಕೃಚ್ರ ಚಾಂದ್ರಾಯಣ ಮೊದಲಾಗಿರ್ತಕ್ಕಂಥ ವ್ರತಗಳನ್ನು ಮಾಡಿದ. ಅನೇಕ ತೀರ್ಥಯಾತ್ರೆಗಳಲ್ಲಿ ಹೋಗಿ ಬಂದ. ಆದರೂ ಕೂಡ ಅವನ ಮನಸ್ಸಿಗೆ ಶಾಂತಿ ಸಿಗಲಿಲ್ಲ.
ಕೊನೆಗೆ ರಾಜನ ಮನಸ್ಸಿನಲ್ಲಿ ವೈರಾಗ್ಯ ಬಂತು. ಆವಾಗ ಅವನು ಅರಣ್ಯಕ್ಕೆ ಹೋಗಿ ತಪಸ್ಸು ಮಾಡಬೇಕು ಅಂತ ನಿಶ್ಚಯ ಮಾಡಿದ. ತನ್ನ ವಿಚಾರವನ್ನು ಮಹಾರಾಣಿಯಾಗಿರ್ತಕ್ಕಂಥ ಚೂಡಾಲಿಗೆ ಹೇಳ್ತಾ ಇದ್ದಾನ. ಆವಾಗ ರಾಣಿ ಹೇಳಿದ್ಲು, ಇದು ಸರಿಯಲ್ಲ, ನೀವ್ಯಾಕೆ ತಪಸ್ಸು ಮಾಡಲಿಕ್ಕೆ ಹೋಗ್ತಾ ಇದ್ದೀರಿ, ನೀವಿಲ್ಲೇ ಇರ್ರಿ ಅಂತ ಹೇಳಿದ್ಲು. ನೋಡು, ಯಾವುದೇ ಒಂದು ಕಾರ್ಯದ ಒಂದು ಸಮಯ ಅನ್ನುವಂಥದ್ದಿರ್ತದೆ. ಆ ಸಮಯದಲ್ಲಿನೇ ಆ ಕೆಲಸವನ್ನು ಮಾಡಬೇಕು, ಅದು ಯೋಗ್ಯವಾಗಿರ್ತದೆ. ಈಗ ನೀವಿನ್ನೂ ಅಂಥ ಒಂದು ವಾನಪ್ರಸ್ಥ ಆಶ್ರಮವನ್ನು ಸ್ವೀಕಾರ ಮಾಡುವಂಥ, ಅರಣ್ಯಕ್ಕೆ ಹೋಗುವಂಥ ಸಮಯ ಅನ್ನುವಂಥದ್ದು ಇದಲ್ಲ. ಯಾಕಂದರೆ ನಾವಿನ್ನೂ ರಾಜ್ಯ ಪರಿಪಾಲನೆ ಮಾಡಬೇಕು. ವಾನಪ್ರಸ್ಥ ಆಶ್ರಮಕ್ಕೆ ಹೋಗುವುದು ಯಾವಾಗ ಅಂತಂದರೆ 75-80 ವರ್ಷದ ನಂತರದೊಳಗೆ ಹೋಗ್ಬೇಕು ನಾವು. ಈಗಿನ್ನೂ ಅಂಥ ಅವಸ್ಥೆ ಬಂದಿಲ್ಲ. ನೀವು ಅರಣ್ಯದೊಳಗೆ ಹೋಗಿ ಜಪ ಮಾಡೋದ್ರಿಂದ ನಿಮಗೆ ಶಾಂತಿ ಸಿಗುವುದಿಲ್ಲ. ಈಗ ನೀವು ಇಲ್ಲೇ ಮನೆಯೊಳಗೆ ಇರ್ರಿ. ವಾನಪ್ರಸ್ಥ ಆಶ್ರಮಕ್ಕೆ ಬಂದಾಗ ನಾವಿಬ್ಬರು ಜೊತೆಯಾಗಿ ವನದಲ್ಲಿ ಹೋಗೋಣ ಅಂಥೇಳಿ ಚೂಡಾಲಿ ಮಹಾರಾಜನಿಗೆ ಹೇಳ್ತಾ ಇದ್ದಾಳೆ. ಶಿಖಿಧ್ವಜ ಮಹಾರಾಜನಿಗೆ ಹೇಳಿದ್ದು. ಮಹಾರಾಜ ರಾಣಿಯ ಮಾತನ್ನು ಕೇಳಿಸ್ಕೊಳ್ಳಿಲ್ಲ, ಅವನು ಒಪ್ಪಲಿಲ್ಲ. ಆವಾಗ ಅವ ರಾಣಿಗೆ ಹೇಳ್ತಾ ಇದ್ದಾನ, ನೋಡು, ನೀನು ಪ್ರಜೆಗಳ ಪಾಲನಾ ಮಾಡು, ನನಗೆ ತಪಸ್ಸು ಮಾಡೋಕ್ಕೆ ನನಗೆ ಅವಕಾಶವನ್ನು ಕೊಡು. ಅದೊಂದು ಪವಿತ್ರವಾದ ಮಾರ್ಗ ಅಂತ ತಿಳ್ಕೊ. ನೀನು ಪ್ರಜೆಗಳನ್ನು ಪಾಲನಾ ಮಾಡ್ತಕ್ಕಂಥ ನನ್ನ ಯಾವ ಕರ್ತವ್ಯ ಅನ್ನುವಂಥದ್ದಲ್ಲ, ಆ ಭಾರವನ್ನು ನಾನು ನಿನಗೆ ವಹಿಸಿಕೊಡ್ತಾ ಇದ್ದೀನಿ. ಸಂಪೂರ್ಣ ರಾಜ್ಯವನ್ನು ನೀನೇ ಪರಿಪಾಲನಾ ಮಾಡು ಅಂತ ರಾಜ ಹೇಳ್ತಾ ಇದ್ದಾನೆ. ಆವಾಗ ರಾಣಿ ತಿಳ್ಕೊಂಡ್ಳು. ಆಕೆ ಎಷ್ಟೇ ತಿಳಿಸಿ ಹೇಳಿದರೂ ಕೂಡ ಅವನು ಅರಣ್ಯದೊಳಗೆ ಹೋಗಿ ತಪಸ್ಸು ಮಾಡಬೇಕನ್ನುವಂಥ ಒಂದು ನಿಶ್ಚಯವನ್ನು ಅವನು ಬದಲಾಯಿಸಲಿಲ್ಲ. ಒಂದು ದಿವಸ ಅರ್ಧರಾತ್ರಿಯಾಗಿತ್ತು. ರಾಣಿ ನಿದ್ರಾಮಗ್ನಳಾಗಿದ್ಲು, ಮಲ್ಕೊಂಡಿದ್ಲು. ಆವಾಗ ಮಹಾರಾಜ ಎದ್ದವ ರಾಜಭವನದಿಂದ ಹೊರಗೆ ಬರ್ತಾ ಇದ್ದಾನ. ಆವಾಗ ಆ ಟೈಮ್ದೊಳಗೆ ಮಹಾರಾಣಿಗೆ ಎಚ್ಚರ ಆಯಿತು. ನೋಡ್ತಾಳ, ಹಾಸಿಗೆ ಮೇಲೆ ಮಹಾರಾಜ ಇದ್ದಿದ್ದಿಲ್ಲ. ಆವಾಗ ಆಕೆ ನೋಡಿದ್ಲು ರಾಜ ಎಲ್ಲಿ ಹೋದ ಅಂಥೇಳಿ. ಆವಕ್ಕೆ ತಿಳ್ಕೊಂಡ್ಲು, ಬಹುಶಃ ಅರಣ್ಯದ ಕಡೆ ಹೊರಟು ಹೋಗ್ತಾ ಇದ್ದಾರೆ. ಆ ಯೋಗಿನಿಯಾಗಿರ್ತಕ್ಕಂಥ ಮಹಾರಾಣಿ ಕಿಟಕಿ ಮೂಲಕವಾಗಿ ನೋಡ್ತಾ ಇದ್ದಾಳೆ. ಕಿಟಕಿ ತೆಗೆದು ನೋಡಿದರೆ ಆಕಾಶದಲ್ಲಿ ಹೋಗ್ತಾ ಇದ್ದಾಳಕ್ಕೆ. ಯಾಕೆಂದರೆ ಆಕೆಗೆ ಯೋಗ ಸಿದ್ಧಿಗಳಿದ್ದು ಮಹಾರಾಜ ಎಲ್ಲಿ ಹೋಗ್ತಾ ಇದ್ದ ನೋಡಬೇಕು ಅಂಥೇಳಿ ಆಕಾಶ ಮಾರ್ಗದಲ್ಲಿ ಆಕೆ ಪ್ರಯಾಣ ಮಾಡ್ತಾ ಇದ್ದಾಳೆ. ಅವನು ವನದಲ್ಲಿ ಹೋಗುವಂಥ ಪತಿಯನ್ನು ನೋಡಿದ್ಲು. ಹೊಂಟಿದ್ದ ಮಹಾರಾಜ, ಅರಣ್ಯರಿಗೆ ವೈರಾಗ್ಯ ಬಂದಿತ್ತು, ಅವನಿಗೆ ತಪಸ್ಸು ಮಾಡಬೇಕಂತ ಹೊರಟಿದ್ದ. ಅದನ್ನು ಮಹಾರಾಣಿ ನೋಡಿದ್ಲು. ಆಕಾಶ ಮಾರ್ಗ ಗುಪ್ತವಾಗಿ ಹೋಗ್ತಾ ಇದ್ದಾಳ. ಮಹಾರಾಜನ ಹಿಂದಿಂದೇ ಹೋದಳು. ಒಂದು ಸುಂದರವಾಗಿರ್ತಕ್ಕಂಥ ಸ್ಥಾನದೊಳಗೆ ಸರಿತಾ ನದಿ ಎನ್ನುವಂಥ ದಡದೊಳಗೆ ರಾಜ ಇಲ್ಲೇ ಇದ್ದುಕೊಂಡು ತಪಸ್ಸು ಮಾಡಬೇಕು ಅಂಥೇಳಿ ಅವನು ತಪಸ್ಸಿನಲ್ಲಿ ತೊಡಗ್ತಾ ಇದ್ದಾನೆ. ಪತಿಯ ಒಂದು ತಪಸ್ಸಿನ ಸ್ಥಾನವನ್ನು ನೋಡಿ ಚೂಡಾಲಿ ಅಂತ ಇದ್ದಾಳ, ಈಗೊಂದು ಸಮಯ ಅನ್ನುವಂಥದ್ದು ಬಂದದ, ಈಗ ನಾನು ಮಹಾರಾಜನ ಹತ್ರ ಹೋಗಬಾರದು, ಇದು ಯೋಗ್ಯ ಅಲ್ಲ ಅಂಥೇಳಿ ಅಂತ ಇದ್ದಾಳೆ. ಆವಾಗ ಅವಳ ಒಂದು ತಪಸ್ಸಿನಲ್ಲಿ ನಾನು ಯಾವುದೇ ಅಂದರೆ ಮಹಾರಾಜನ ತಪಸ್ಸಿನಲ್ಲಿ ಯಾವುದೇ ಒಂದು ವಿಘ್ನವನ್ನು ನಾ ಮಾಡಬಾರದು, ಪ್ರಜಾಪಾಲನವನ್ನು ಪತಿಯ ಕರ್ತವ್ಯವನ್ನು ನಾನು ಪೂರ್ಣ ಮಾಡಬೇಕು ಅಂಥೇಳಿ ಆಕೆ ಪುನಃ ಬರ್ತಾ ಇದ್ದಾಳೆ. ಅಂದರೆ ಇಲ್ಲಿ ಪ್ರಾರಬ್ಧವಶಾತ್ ಆಕೆಗೆ ಪತಿಯ ವಿಯೋಗ ಅನ್ನುವಂಥದ್ದು ಪ್ರಾಪ್ತವಾಗಿತ್ತು. ಅಲ್ಲಿ ಅವಶ್ಯವಾಗಿ ಅಲ್ಲಿ ತಾನು ಆ ರಾಜ್ಯ ಪರಿಪಾಲನೆ ಮಾಡ್ತಕ್ಕಂಥ ಕರ್ತವ್ಯವನ್ನು ಆಕೆ ಮಾಡಬೇಕಾಗಿತ್ತು. ಆವಾಗ ಮಹಾರಾಣಿ ಏನು ಮಾಡಿದ್ಲು, ನಗರಕ್ಕೆ ವಾಪಸ್ ಬರ್ತಾ ಇದ್ದಾಳೆ. ಸಂಪೂರ್ಣ ರಾಜ್ಯವನ್ನು ನಡೆಸ್ತಾ ಇದ್ದಾಳೆ. ಎಲ್ಲ ತನ್ನ ಕೈಯೊಳಗೆ ತಗೊಂಡು ರಾಜ್ಯದ ಒಂದು ಪ್ರಜೆಗಳ ಪರಿಪಾಲನೆಯನ್ನು ಬಹಳ ಸುಂದರವಾಗಿ ಮಾಡ್ತಾ ಇದ್ದಾಳೆ. ಕೆಲವೊಂದು ಕಾಲ ಗತಿಸಿ ಹೋಗಿತ್ತು. ಚೂಡಾಲಿಯ ಒಂದು ಮನಸ್ಸಿನೊಳಗೆ ಪತಿಯ ದರ್ಶನವನ್ನು ಮಾಡಬೇಕನ್ನುವಂಥ ಒಂದು ಇಚ್ಛೆ ಆಯಿತು. ಆವಾಗ ಅವಳು ಆಕಾಶ ಮಾರ್ಗದೊಳಗೆ
ಆ ಒಂದು ತಪೋವನಕ್ಕೆ ಬರ್ತಾ ಇದ್ದಾಳೆ. ಅಲ್ಲಿ ಮಹಾರಾಜ ಶಿಖಿಧ್ವಜ ಏನು ಮಾಡಿದ್ದ ಅಂತಂದ್ರೆ ಶರೀರವನ್ನು ಕಠೋರವಾಗಿರ್ತಕ್ಕಂಥ ತಪಸ್ಸಿನಲ್ಲಿ ತೊಡಗಿಸಿದ್ದವನು. ಅವನ ಶರೀರ ಅತ್ಯಂತ ದುರ್ಬಲ ಆಗಿ ಹೋಗಿಬಿಟ್ಟಿತ್ತು. ಅವನು ಭಾಳ ಸ್ವರಿಗೆ ಹೋಗಿಬಿಟ್ಟಿದ್ದ. ಅವನಲ್ಲಿ ಶಾಂತ ಮತ್ತು ಉದಾಸ ಭಾವ ಅನ್ನುವಂಥದ್ದು ಕಾಣಿಸ್ತಾ ಇತ್ತು. ಆ ಯೋಗಿನಿಯಾಗಿರ್ತಕ್ಕಂಥ ಚೂಡಾಲಿ ಏನು ಮಾಡಿದ್ಲು ಅಂತಂದ್ರೆ, ಓಹೋ, ಈಗ ತಪಸ್ಸಿನಿಂದ ರಾಜನ ಒಂದು ಚಿತ್ತ, ಅವನ ಮನಸ್ಸನ್ನುವಂಥದ್ದು, ಅವನ ಮನಸ್ಸಿನಲ್ಲಿರ್ತಕ್ಕಂಥ ಮಾಲಿನ್ಯತೆ ನಷ್ಟಾಗಿ ಹೋಗ್ಯದ ಮತ್ತು ವಿಕ್ಷೇಪವು ಕೂಡ ಹೊರಟು ಹೋಗ್ಯದ. ಯಾಕೆ ಮಲ ವಿಕ್ಷೇಪ ಎರಡೂ ಹೋಗಬೇಕು. ನಮಗೆ ತತ್ವಜ್ಞಾನ ಆಗಬೇಕು ಅಂತಂದರೆ ಮಲ ವಿಕ್ಷೇಪ ದೋಷಗಳು ಕಳ್ಕೊಳ್ಬೇಕು ಅಂತ ಹೇಳ್ತಾ ಇದ್ದಾರೆ. ಈಗ ಅವರಿಗೆ ತತ್ವಬೋಧ ಮಾಡೋಕ್ಕೆ ಅಧಿಕಾರ ಬಂದದ. ಆದರೂ ಶ್ರದ್ಧೆ ಇಲ್ಲದೆ ನಾವು ಏನು ಕೇಳ್ತಾ ಇದ್ದೀವಿಯೋ ಅದರೊಳಗೆ ನಮಗೆ ಆ ಉಪದೇಶದೊಳಗೆ ವಿಶ್ವಾಸ ಅನ್ನುವಂಥದ್ದು ಇರೋದಿಲ್ಲ. ಯಾಕಂದರೆ ನಾವು ಶ್ರದ್ಧೆಯಿಂದ ಕೇಳಬೇಕಾಗ್ತದೆ. ಶ್ರದ್ಧಾವಾನ್ ಲಭತೆ ಜ್ಞಾನಂ. ಗೀತೆಯಲ್ಲಿ ಪರಮಾತ್ಮ ಹೇಳ್ತಾನೆ, ಯಾರು ಶ್ರದ್ಧೆ ಉಳ್ಳವರದಾರೋ ಅವರು ಮಾತ್ರ ಜ್ಞಾನವನ್ನು ಪ್ರಾಪ್ತಿ ಮಾಡಿಕೊಳ್ತಾ ಇದ್ದಾರೆ. ಅದಕ್ಕೆ ತನ್ನ ಸ್ತ್ರೀ ವೇಷವನ್ನು ಮಹಾರಾಣಿ ಏನು ಮಾಡಿದ್ಲು ಅಂತಂದ್ರೆ, ನಾ ಮಹಾರಾಜನ ಮುಂದೆ ಹಿಂಗೆ ಹೋದ್ರೆ ಇದು ಒಳ್ಳೆಯದಲ್ಲ ಅಂತ ತಿಳ್ಕೊಂಡು ಒಬ್ಬ ಒಳ್ಳೆ ಯುವಕನಾಗ್ತಾ ಇದ್ದಾಳೆ. ಋಷಿಯ ಒಂದು ಋಷಿಕುಮಾರ ಆಗ್ತಾ ಇದ್ದಾಳೆ. ಕುಂಭ ಮುನಿಯ ವೇಷವನ್ನು ಧಾರಣ ಮಾಡಿಕೊಂಡು ತನ್ನ ಸಂಕಲ್ಪ ಶಕ್ತಿಯಿಂದ ಧಾರಣ ಮಾಡಿಕೊಂಡು ಏನು ಮಾಡಿದರು, ಆಕಾಶ ಮಾರ್ಗದಿಂದ ಆ ತಪಸ್ವಿಯಾಗಿರ್ತಕ್ಕಂಥ ಮಹಾರಾಜನ ಎದುರುಗಡೆ ಹೋಗಿ ನಿಲ್ತಾ ಇದ್ದಾಳೆ. ರಾಜ ಆ ಶಿಖಿಧ್ವಜ ಮಹಾರಾಜ ಆಕಾಶದೊಳಗೆ ಬರುವುದನ್ನು ನೋಡಿ, ಎಂಥ ತೇಜಸ್ವಿ ಋಷಿಯನ್ನು ನಾನು ನೋಡ್ತಾ ಇದ್ದೀನಲ್ಲ. ಅವ ಎದ್ದು ನಿಂತುಕೊಂಡ. ಆ ಋಷಿಗೆ ನಮಸ್ಕಾರವನ್ನು ಮಾಡಿದ. ಆ ಋಷಿಯು ಕೂಡ ಅವನಿಗೆ ನಮಸ್ಕಾರವನ್ನು ಮಾಡ್ತಾ ಇದ್ದಾನೆ. ರಾಜ ಅರ್ಘ್ಯ ಮೊದಲವನ್ನು ಕೊಟ್ಟು ಅತಿಥಿ ಸ್ವಾಗತವನ್ನು ಮಾಡ್ತಾ ಇದ್ದಾನೆ, ಅತಿಥಿ ಸತ್ಕಾರವನ್ನು ಮಾಡ್ತಾ ಇದ್ದಾನೆ. ಆವಾಗ ಅವರಲ್ಲಿ ಇಬ್ಬರಲ್ಲಿ ಸತ್ಸಂಗ ಅನ್ನುವಂಥದ್ದು ಪ್ರಾರಂಭ ಆಗ್ತದೆ. ಆ ಋಷಿಯ ಸ್ವರೂಪಿಣಿಯಾಗಿರ್ತಕ್ಕಂಥ ರಾಣಿ ರಾಜನಿಗೆ ಕೇಳ್ತಾ ಇದ್ದಾಳೆ, ನೀವು ಯಾರದೀರಿ, ನಿಮ್ಮ ಪರಿಚಯ ಹೇಳ್ರಲ್ಲ ಅಂತಂದಾಗ ರಾಜ ತನ್ನ ಪರಿಚಯವನ್ನು ಹೇಳ್ತಾ ಇದ್ದಾನೆ. ಈ ಸಂಸಾರೂಪವಾಗಿರ್ತಕ್ಕಂಥ ಭಯದಿಂದ ನಾನು ಭಯಗೊಂಡು ನಾನು ಈ ವನದೊಳಗೆ ಬಂದಿದ್ದೀನಿ. ಈ ಜನ್ಮ ಮರಣಾತ್ಮಕವಾಗಿರ್ತಕ್ಕಂಥ ಬಂಧನದಿಂದ ನಾನು ಹೆದರಿಬಿಟ್ಟಿದ್ದೀನಿ. ಈ ಕಠೋರವಾಗಿರ್ತಕ್ಕಂಥ ತಪಸ್ಸನ್ನು ನಾನು ಮಾಡಿದ್ರೂ ಕೂಡ ನನಗಿನ್ನೂ ಶಾಂತಿ ಸಿಗುತ್ತಾ ಇಲ್ಲ. ನಾನು ಮಾಡಿರ್ತಕ್ಕಂಥ ಪ್ರಯತ್ನ ಕುಂಠಿತಾಗಿ ಹೋಗ್ತಾ ಇದೆ. ನಾನು ಅಸಹಾಯಕನಾಗಿದ್ದೀನಿ. ತಾವು ನನ್ನ ಮೇಲೆ ಕೃಪಾ ಮಾಡಬೇಕು ಅಂತ ಮಹಾರಾಜ ಆ ಋಷಿ ವೇಷದಲ್ಲಿರ್ತಕ್ಕಂಥ ಚೂಡಾಲಿಗೆ ಹೇಳ್ತಾ ಇದ್ದಾನೆ. ಚೂಡಾಲಿ ಹೇಳಿದ್ಲು, ಕರ್ಮಗಳು ನಮಗೆ ಅವುಗಳ ಆತ್ಯಂತಿಕವಾಗಿರ್ತಕ್ಕಂಥ ನಾಶ ಅದು ಜ್ಞಾನದಿಂದಲೇ ಆಗ್ತದೆ. ನಾವು ಪೂರ್ವಜನ್ಮದಲ್ಲಿ ಮಾಡಿರ್ತಕ್ಕಂಥ ಕರ್ಮಗಳದಾವಲ್ಲ, ಅವು ಸಂಪೂರ್ಣ ನಷ್ಟಾಗಿ ಹೋಗಬೇಕು ಅಂತಂದರೆ ಜ್ಞಾನಾಗ್ನಿ ಸರ್ವಕರ್ಮಾಣಿ ಭಸ್ಮಸಾತ್ ಕುರುತೆ ಅರ್ಜುನ. ನೋಡಪ್ಪ, ಜ್ಞಾನ ಅನ್ನುವಂಥ ಅಗ್ನಿ ನಾವು ಮಾಡಿರ್ತಕ್ಕಂಥ ಸಮಸ್ತ ಕರ್ಮಗಳನ್ನು ಅದು ಸುಟ್ಟು ಹಾಕಿಬಿಡ್ತದೆ ಅಂಥೇಳಿ ಚೂಡಾಲಿ ಇಲ್ಲಿ ಹೇಳ್ತಾ ಇದ್ದಾಳೆ. ಜ್ಞಾನಿ ಕರ್ಮಗಳನ್ನು ಮಾಡ್ತಾ ಇದ್ರೂ ಕೂಡ ಅವನು ಅಕರ್ತನೇ ಆಗಿದ್ದಾನೆ. ಜ್ಞಾನಿ ಕರ್ಮಗಳು ಮಾಡ್ತಾನಂದ್ರೂ ಕೂಡ ಅವನಲ್ಲಿ ಕರ್ತೃತ್ವ ಭಾವ ಅನ್ನುವಂಥದ್ದು ಇರೋದಿಲ್ಲ. ಅವನ ಕರ್ಮ ಅನ್ನುವಂಥದ್ದು ಯಾವುದೇ ಬಂಧನ ಅನ್ನುವಂಥದ್ದನ್ನು ಮಾಡೋದಿಲ್ಲ. ಆಸಕ್ತಿ ಕಾಮನ ಅನ್ನುವಂಥದ್ದು ಇರೋದಿಲ್ಲ. ಎಲ್ಲ ದೇವತೆ ಅಥವಾ ಶ್ರುತಿಗಳು ಜ್ಞಾನವನ್ನೇ ಮೋಕ್ಷಕ್ಕೆ ಸಾಧನ ಅಂಥೇಳಿ ಎಲ್ಲರೂ ಒಪ್ಪಿಕೊಂಡಿದ್ದಾರೆ. ಆದರೆ ತಾವು ತಪಸ್ಸನ್ನುವಂಥದ್ದು ಮೋಕ್ಷಕ್ಕೆ ಹೇತು ಅಂಥೇಳಿ ಕಾರಣ ಅಂತ ತಿಳ್ಕೊಂಡು ನೀವು ಯಾಕೆ ಇಷ್ಟೊಂದು ಶ್ರಮ ಪಡ್ತಾ ಇದ್ದೀರಿ? ಈ ದಂಡ, ಈ ಕಮಂಡಲು, ಈ ಆಸನಗಳು, ಇವುಗಳ ಭ್ರಮೆಯೊಳಗೆ ನೀವು ಯಾಕೆ ಕುಳಿತುಕೊಂಡಿದ್ದೀರಿ? ನಾನು ಯಾರದೀನಿ? ಈ ಜಗತ್ತು ಹೆಂಗೆ ಉತ್ಪತ್ತಿ ಆಯಿತು? ಇದರಿಂದ ನಾವು ಶಾಂತಿಯನ್ನು ಹೆಂಗೆ ಹೊಂದೋದು? ಈ ಪ್ರಕಾರವಾಗಿ ತಾವು ಯಾಕೆ ವಿಚಾರವನ್ನು ಮಾಡ್ತಾ ಇಲ್ಲ ಅಂಥೇಳಿ ಅಂತ ಇದ್ದಾಳ. ಶಿಖಿಧ್ವಜ ಯಾವಾಗ ಆ ಋಷಿಕುಮಾರನಿಗೆ ತತ್ವೋಪದೇಶವನ್ನು ಮಾಡಲಿಕ್ಕೆ ಆಗ್ರಹ ಮಾಡ್ತಾ ಇದ್ದಾನೆ, ನಾನು ತಮ್ಮ ಶಿಷ್ಯನಾಗಿದ್ದೀನಿ, ತಾವು ನನಗೆ ಅನುಗ್ರಹ ಮಾಡಬೇಕು, ತಮ್ಮ ಕೃಪೆಯಿಂದ ನನಗೆ ಜ್ಞಾನ ಅನ್ನುವಂಥದ್ದನ್ನು ಉಪದೇಶ ಮಾಡಿರಿ ಅಂಥೇಳಿ ಕೇಳ್ಕೊತಾ ಇದ್ದಾನೆ.
ಯಾಕಂದ್ರೆ ಈಗ ಅವನ ಮನಸ್ಸು ಚಿತ್ತ ಪ್ರಸನ್ನ ಆಗೈತಿ. ಇವಾಗ ಮಲ ವಿಕ್ಷೇಪ ದೋಷಗಳು ಹೋಗಿಬಿಟ್ಟಿದ್ದಾವೆ. ಆ ತತ್ವಜ್ಞಾನ ಮಾಡ್ಕೊಳ್ಬೇಕನ್ನುವಂಥ ಒಂದು ಇಚ್ಛಾ ಅವನಲ್ಲಿ ಮೂಡಿಬಿಟ್ಟದು. ಚೂಡಾಲಿ ಹೇಳ್ತಾ ಇದ್ದಾಳ, ತಾವು ಪತ್ನಿಗೆ ಬಹಳಷ್ಟು ಮೊದಲೇ ತತ್ವಜ್ಞಾನವನ್ನು ಉಪದೇಶ ಮಾಡಿರಬೇಕಲ್ಲ. ನಿಮ್ಮ ಹೆಂಡತಿ ನಿಮಗೆ ಬಹು ದಿವಸಗಳ ಹಿಂದೆ ನಿಮಗೆ ತತ್ವಜ್ಞಾನ ಉಪದೇಶ ಮಾಡಿದಾಳ. ಆದರೆ ತಾವು ಮಾತ್ರ ಆ ಉಪದೇಶವನ್ನು ಕೇಳಿಲ್ಲ. ಅಂದರೆ ಇಲ್ಲಿ ಸರ್ವಸ್ವ ತ್ಯಾಗ ಅನ್ನುವಂಥದ್ದನ್ನು ನೀವು ಆಶ್ರಯ ಮಾಡಲಿಲ್ಲ ಅಂತ ಹೇಳ್ತಾ ಇದ್ದಾಳ. ರಾಜ ಸರ್ವತ್ಯಾಗ ಅಂದರೆ ಅವನಿಗೆ ಅರ್ಥ ಆಯ್ತು. ಇವಾಗ ಸರ್ವಸ್ವ ತ್ಯಾಗ ಅನ್ನುವಂಥದ್ದು ಅವನಿಗೆ ಸರಿಯಾಗಿ ಅರ್ಥ ಆಗಲಿಲ್ಲ. ಆವಾಗ ಅವನು ಆ ವನವನ್ನು ತ್ಯಾಗ ಮಾಡುವಂಥ ಒಂದು ಸಂಕಲ್ಪವನ್ನು ಮಾಡ್ತಾ ಇದ್ದಾನೆ. ಯಾವಾಗ ಋಷಿಕುಮಾರ ಆ ವನತ್ಯಾಗವನ್ನು ಕೂಡ ಸರ್ವತ್ಯಾಗ ಅಂತ ಒಪ್ಪುಗಳಿಲ್ಲವೋ ಆಗ ರಾಜ ಏನು ಮಾಡಿದ, ತನ್ನ ಒಂದು ಆಶ್ರಮ ಇತ್ತಲ್ಲ ಅದರ ಮೇಲಿರ್ತಕ್ಕಂಥ ಮಮಕಾರವನ್ನು ಬಿಟ್ಟು ಬಿಡ್ತಾ ಇದ್ದಾನೆ. ಆ ತಾಯೇನೊಂದು ಗುಡಿಸಲು ಹಾಕ್ಕೊಂಡಿದ್ನಲ್ಲ, ಅಲ್ಲಿರ್ತಕ್ಕಂಥ ಎಲ್ಲ ವಸ್ತುಗಳನ್ನು ಒಂದು ಕಡೆ ಹಾಕಿ ಅಗ್ನಿ ಹಚ್ಚಿಬಿಡ್ತಾನೆ. ಅಂದರೆ ಇಲ್ಲಿ ಸರ್ವಸ್ವ ತ್ಯಾಗ ಆಗ್ಬೇಕಾರೆ ಎಲ್ಲ ಬಿಟ್ಟು ಬಿಡ್ಬೇಕಲ್ಲ ಅಂತ ತಿಳ್ಕೊಂಡು ತಾನು ವಾಸ ಮಾಡ್ತಕ್ಕಂಥ ಒಂದು ಕುಟೀರ ಅಂತೇನಿತ್ತಲ್ಲ, ಒಂದು ಕುಟೀರ ಮಾಡಿಕೊಂಡಿದ್ದ, ಅದಕ್ಕೆ ಬೆಂಕಿ ಹಚ್ಚಿಬಿಟ್ಟ. ರಾಜ ವಿಚಾರ ಮಾಡಿದ, ಓ ಈಗ ರಾಜನಲ್ಲಿ ಏನು ವಿಚಾರ ಮೂಡಿತು ಅಂತಂದರೆ, ಈಗ ನಾನು ಎಲ್ಲವನ್ನ ತ್ಯಾಗ ಮಾಡಿದ್ದೀನಿ ಅಂತ ಅನ್ನಿಸ್ತು. ಆವಾಗ ಅವನು ವಿಚಾರ ಮಾಡಲಿಕ್ಕತ್ತಿದ್ದ, ಈಗೆಲ್ಲ ಸರ್ವತ್ಯಾಗ ಅನ್ನುವಂಥದ್ದು ಆಯಿತೋ ಇಲ್ಲವೋ. ಆ ಋಷಿಕುಮಾರ ಮಾತ್ರ ಅವನು ಸುಮ್ಮನೆ ಅವ್ರ ಕಡೆ ನೋಡ್ತಾ ಇದ್ದ. ಅಲ್ಲಿರ್ತಕ್ಕಂಥ ಆಸನಗಳು, ಕಮಂಡಗಳು, ದಂಡ, ಏನೇನೆಲ್ಲ ಸಾನಿದ್ದು ಅಲ್ಲ ಅವನ್ನೆಲ್ಲ ಒಂದು ಕಡೆ ಮಾಡಿ ಅಗ್ನಿಯೊಳಗೆ ಹಾಕಿಬಿಟ್ಟ. ರಾಜ, ಈಗ ತಾವು ಏನನ್ನೂ ತ್ಯಾಗ ಮಾಡ್ದಂಗೆ ಆಗಲಿಲ್ಲ. ಸರ್ವತ್ಯಾಗ ಅನ್ನುವಂಥದ್ದು ಅದು ನೀವು ಅಂಥ ಒಂದು ಆನಂದದ ಸುಳ್ಳು ಅಭಿನಯವನ್ನು ಮಾಡ್ತಾ ಇದ್ದೀರಿ ನೀವು. ನಾ ಎಲ್ಲ ಸರ್ವಸ್ವ ತ್ಯಾಗ ಮಾಡೀನಿ ಅನ್ನುವಂಥ ನನಗೊಂದು ಆನಂದ ಆಗೈತಿ ಅನ್ನುವಂಥದ್ದು ಇದು ಸುಳ್ಳು ಅಭಿನಯ ಮಾಡ್ತಾ ಇದ್ದೀರಿ. ತಾವು ಯಾವುದನ್ನು ಸುಟ್ಟಿದ್ದೀರೋ ಅವುಗಳಲ್ಲಿ ನಿಮ್ಮ ಅಧಿಕಾರ ಅನ್ನುವಂಥದ್ದು ಅದೇನು, ಅವ್ಯಾವ ನಿಮ್ಮವನು ಅಂತ ಕೇಳಿದರೆ ಇಲ್ಲ. ಯಾಕಂದ್ರೆ ಅವೆಲ್ಲವೂ ಪ್ರಕೃತಿಯಿಂದ ನಿರ್ಮಿತ ಆಗಿದ್ದಾವೆ. ಪ್ರಕೃತಿಯ ವಸ್ತುಗಳೇ ಹೊರತು ಅವು ನಿಮ್ಮದು ಆಗ್ಯಾವೇನು ಅಂತಂದರೆ ಇಲ್ಲ. ಆವಾಗ ಈ ಪ್ರಕಾರವಾಗಿ ಋಷಿಕುಮಾರ ಹೇಳ್ತಾ ಇದ್ದಾನೆ. ರಾಜ 2 ಕ್ಷಣ ನಿಮಿಷ ಒಂದು ವಿಚಾರ ಮಾಡಿದವನು, ಹೌದಲ್ಲ ನೀವು ಸರಿಯಾಗಿ ಹೇಳ್ತಾ ಇದ್ದೀರಿ. ಯಾಕಂದರೆ ದಂಡ ಆಗಲಿ, ಕಮಂಡಲ ಆಗಲಿ, ಇರತಕ್ಕಂಥ ಕುಡಿಸಲಾಗಿ ಎಲ್ಲ ಪ್ರಕೃತಿ ಕೊಟ್ಟದ್ದಿದ್ದು, ಇದರೊಳಗೆ ನಂದು ಅನ್ನುವಂಥದ್ದು ಏನೂ ಇಲ್ಲ ಅಂತ ರಾಜನ ಮನಸ್ಸಿನಲ್ಲಿ ವಿಚಾರ ಹೊಳಿಲಿಕ್ಕತ್ತು. ಆವಾಗ ವಿಚಾರ ಮಾಡಿ ಹೇಳ್ತಾ ಇದ್ದಾನೆ ಋಷಿಗಳೇ, ಮಹಾತ್ಮರು ನೀವು ಹೇಳುವಂಥ ಮಾತು ಇದು ಸತ್ಯದ. ಈಗ ನಾನು ಇನ್ನೂ ಏನೂ ತ್ಯಾಗ ಮಾಡ್ದಂಗೆ ಆಗಲಿಲ್ಲ, ಆದರೆ ಈಗ ನಾನು ಸರ್ವತ್ಯಾಗವನ್ನು ಮಾಡ್ತಾ ಇದ್ದೀನಿ ಅಂಥೇಳಿ ತನ್ನ ಶರೀರವನ್ನು ಅಗ್ನಿಯೊಳಗೆ ಆಹುತಿ ಕೊಡಲಿಕ್ಕೆ ತೊಡಗ್ತಾ ಇದ್ದಾನೆ. ಋಷಿಕುಮಾರ್ ಆವಾಗ ಋಷಿಕುಮಾರ್ ತಡೀತಾ ಇದ್ದಾನೆ. ಸ್ವಲ್ಪ ವಿಚಾರ ಮಾಡಿರಿ ಅಂತಂದ. ಯಾಕಂದರೆ ಈ ಶರೀರ ಅನ್ನೋದು ನಿಮ್ಮದೇನಿದು, ಇದು ನಿಮ್ಮ ಭ್ರಾಂತಿ, ಇದು ನಂದಂತ ತಿಳ್ಕೊಂಡಿದ್ದದು ನಿಮ್ಮ ಭ್ರಾಂತಿ. ಯಾಕೆಂದರೆ ಇಲ್ಲಿ ಪಂಚಭೂತಗಳಿಂದ ಈ ಶರೀರ ತಯಾರಾಗ್ಯದ, ಪ್ರಕೃತಿಯಿಂದಲೇ ಈ ಶರೀರ ತಯಾರಾಗ್ಯದ. ಇದನ್ನು ನಾಶ ಮಾಡಿಕೊಳ್ಳೋದ್ರಲ್ಲಿ ಯಾವ ಲಾಭ ಅದ? ಆ ಸಮಯದೊಳಗೆ ಇಷ್ಟು ಆ ಋಷಿಕುಮಾರ್ ಕೇಳಿದ ಕೂಡಲೇ, ಓ ಹಾಗಾದ್ರೆ ನಂದನ್ನುವಂಥದ್ದು ಯಾವುದು? ನರೇಶ್ ಸ್ವಲ್ಪ ಹೊತ್ತು ವಿಚಾರ ಮಾಡಲಿಕ್ಕೆ ಹತ್ತಿದ. ಅವನಿಗೇನೂ ಹೊಳಿಲಿಲ್ಲ, ಸುಮ್ಮನೆ ಕೂತ್ಕೊಂಡ್ಬಿಟ್ಟ. ಆವಾಗ ಋಷಿಕುಮಾರ್ ಹೇಳ್ತಾ ಇದ್ದಾನೆ, ನೋಡು, ಈ ಅಹಂಕಾರ ಅನ್ನುವಂಥದ್ದಲ್ಲ ಅದು ನಿಮ್ಮದು. ಈ ಅಹಂಕಾರವನ್ನು ನೀವು ಸಂಪೂರ್ಣ ತ್ಯಾಗ ಮಾಡಬೇಕು. ಇದೆಲ್ಲ ನನ್ನದ ಅನ್ನುವಂಥ ಒಂದು ಅಹಂಕಾರ, ಈ ಶರೀರ ನಾನು, ಇದು ನಂದು ಅನ್ನುವಂಥದ್ದು ಇದನ್ನು ಬಿಡು ಅಂತ ಹೇಳ್ತಾ ಇದ್ದಾರೆ. ನೀವು ಪರಿಚ್ಛಿನ್ನದಲ್ಲಿ ಅಹಂಭಾವವನ್ನು ಎಲ್ಲಿವರೆಗೆ ಬಿಡುವುದಿಲ್ಲವೋ ಅಲ್ಲಿವರೆಗೆ ಸರ್ವಸ್ವತ್ಯಾಗ ಅನ್ನುವಂಥದ್ದು ಪೂರ ಆಗಂಗಿಲ್ಲ. ಸರ್ವತ್ಯಾಗ ಆಗಬೇಕು ಅಂತಂದರೆ ಈ ಪರಿಚ್ಛಿನ್ನವಾಗಿರ್ತಕ್ಕಂಥ ಅಹಂಕಾರವನ್ನು ಬಿಟ್ಟು ಬಿಡು ಅಂತ ಆ ಋಷಿಕುಮಾರ ಶಿಖಿಧ್ವಜ ರಾಜನಿಗೆ ಹೇಳ್ತಾ ಇದ್ದಾನೆ.
ಅಹಂಕಾರದ ತ್ಯಾಗ. ಅವಾಗ ಸಿಕ್ಕಿದ್ವಜರಾಜನಿಗೆ, ಯಾಕಂದರೆ ಈಗ ಮನಸ್ಸು ಅವನಿಗೆ ನಿರ್ಮಲ ಆಗಿ ಹೋಗಿಬಿಟ್ಟಿತ್ತು. ಈಗ ಆ ಋಷಿಕುಮಾರನ ಮಾತು ಅವನ ಮನಸ್ಸೊಳಗೆ ನಾಡ್ತವನಿಗೆ. ಅಹಂಕಾರದ ತ್ಯಾಗದ ಒಂದು ವಿಚಾರ ಅನ್ನುವಂಥದ್ದು ಬಂತವನಿಗೆ. ನಾನನ್ನುವಂಥ ಅಹಂಕಾರವನ್ನು ಅವನು ತ್ಯಾಗ ಮಾಡ್ತಾ ಇದ್ದಾನೆ. ಇಂಥ ಒಂದು ವರ್ಣನೆ ಎನ್ನುವಂಥದ್ದು ಅವನಿಗೆ ಕೇಳಿ ರಾಜನಿಗೆ ಅನಿಸ್ತು, ನನಗೆ ಅದಕ್ಕೆ ಶಾಂತಿಯಾಗಿಲ್ಲ. ಅಹಂಕಾರ ನನಗಿರುವುದರಿಂದ ನಾನು ಇಲ್ಲಿವರೆಗೆ ನಾನು ಶಾಂತಿ ಪಡ್ಕೊಂಡಿಲ್ಲ. ಈಗ ನನ್ನಿಂದ ಅಹಂಕಾರ ದೂರ ಆಯಿತು. ಅವನಿಗೆ ತತ್ವಬೋಧ ಪ್ರಾಪ್ತವಾಯಿತು. ಇಲ್ಲಿ ಯಾವ ರಾಜ ಇಲ್ಲೇನು ಮಾಡಿದ ಅಂತಂದ್ರೆ ಬಹಳ ಆನಂದವನ್ನು, ಶಾಂತಿಯನ್ನು ಹೊಂದ್ತಾ ಇದ್ದಾನೆ. ಈಗ ಆ ಚೂಡಾಲೆ ಏನು ಮಾಡಿದ್ಲು, ಆ ಋಷಿಕುಮಾರನ ಒಂದು ರೂಪವನ್ನು ತ್ಯಾಗ ಮಾಡಿದ್ಲು. ತ್ಯಾಗ ಮಾಡಿ ತನ್ನ ಗಂಡನ ಪಾದಗಳಿಗೆ ನಮಸ್ಕಾರ ಮಾಡ್ತಾ ಇದ್ದಾಳೆ. ಈಗ ಅವನು ಜ್ಞಾನಿಯಾದ, ಸಿಕ್ಕಿದ್ವಜರಾಜನು ಜ್ಞಾನಿಯಾದ, ಆಕೆನೂ ಜ್ಞಾನಿಯಾಗಿದ್ಲು. ಆವಾಗ ಅದು ಪತ್ನಿ ಹೇಳ್ತಾ ಇದ್ದಾಳೆ, ಚೂಡಾಲೆ ಹೇಳ್ತಾ ಇದ್ದಾಳೆ, ನೋಡು ತತ್ವಜ್ಞಾನ ಆದ ಬಳಿಕ ಅರಣ್ಯದಾಗಿದ್ದರೂ ಅಷ್ಟೇ, ಅರಮನೆಯೊಳಗಿದ್ದರೂ ಅಷ್ಟೇ, ನಡ್ರಿ ನಾವು ಇನ್ನು ಅರಮನೆಗೆ ಹೋಗೋಣ ಅಂಥೇಳಿ ಉಳಿದಿರ್ತಕ್ಕಂಥ ಆಯುಷ್ಯವನ್ನು ಪ್ರಾರಬ್ಧಾನುಸಾರವಾಗಿ ಅನುಭವ ಮಾಡೋಣ ಅಂಥೇಳಿ ಪುನಃ ಅವರು ಅರಮನೆಗೆ ಆಗಮಿಸ್ತಾ ಇದ್ದಾರೆ. ಅರಮನೆಯಲ್ಲಿಯೇ ತಮ್ಮ ಆಯುಷ್ಯವನ್ನು ಕಳೀತಾರೆ ಅನ್ನುವಂಥ ಮಾತು ಹಿಂಗೆ ಒಂದು ದೃಷ್ಟಾಂತ ಅನ್ನುವಂಥದ್ದು ಬರ್ತದೆ. ಅದಕ್ಕೆ ಆತ್ಮಜ್ಞಾನದಿಂದಲೇ ನಮಗೆ ಶಾಂತಿ ಸಿಗ್ತದೆ ಹೊರತು ಆತ್ಮಜ್ಞಾನ ಇಲ್ಲದೆ ನಾವು ಮುಕ್ತಿಯನ್ನು ಪಡೀಲಿಕ್ಕಾಗೋದಿಲ್ಲ ಅನ್ನುವಂಥ ಎರಡು ಮಾತನ್ನು ತಿಳಿಸುತ್ತಾ ಈ ಒಂದು ವಿಚಾರ ಸದೃಶನ ಕಲ್ಪಿಸಿ ವಿರಾಮ ಮಾಡ್ತಾ ಇದ್ದೇನೆ. ಓಂ ತತ್ಸತ್.